ಇದ್ರೆ ಅದನ್ನು ಉದ್ಘಾಟನೆ ಮಾಡಿದವನ ಕೈಗುಣ ಕೂಡ ಸರಿಯಿಲ್ಲ ಅಂತ ಹೇಳುವ ಒಂದು ಅಂಶ ಜನ ಪರಿಗಣಿಸ್ತಾರೆ. ಅದಕ್ಕಾಗಿ ನಾನು ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇರುತ್ತೇನೆ. ಇವತ್ತು ಉಭಯ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಈ ಭೋಜನ ಶಾಲೆಯ ಉದ್ಘಾಟನೆಯನ್ನು ಮಾಡಿದ್ದೇನೆ. ಒಂದು ಧೈರ್ಯ ಅಂದರೆ ಇಲ್ಲಿಯ ಸೇವಾ ಸಮಿತಿಯ ಕಾರ್ಯಚಟುವಟಿಕೆಯನ್ನು ನಾನು ಕಳೆದ ಹಲವಾರು ವರ್ಷಗಳಿಂದ ಗಮನಿಸ್ತಾ ಬಂದವ. ಅತ್ಯುತ್ತಮ ಸಂಘಟನಾ ಶಕ್ತಿಯನ್ನು ಹೊಂದಿದಂಥ ಒಂದು ಸೇವಾ ಸಮಿತಿ ಇಲ್ಲಿ ಇದೆ. ಆ ಸೇವಾ ಸಮಿತಿಯವರ ಒಂದು ಕ್ರಿಯಾಶೀಲತೆ ಮತ್ತು ದೈವದ ಆಶೀರ್ವಾದದಿಂದ ಈ ಕ್ಷೇತ್ರ ಖಂಡಿತವಾಗಿ ಉಜ್ವಲವಾಗಿ ಬೆಳೆಯುತ್ತದೆ ಅಂತ ಹೇಳುವಂಥ ವಿಶ್ವಾಸದಿಂದ ನಾನು ಈ ಉದ್ಘಾಟನೆಯನ್ನು ಸಂತೋಷದಿಂದ ಮಾಡಿದ್ದೇನೆ. ಈ ಸೇವಾ ಸಮಿತಿಯವರು ಕಳೆದ ಹಲವಾರು ವರ್ಷಗಳಿಂದ ಇವರು ಯಕ್ಷಗಾನದ ವಿಷಯದಲ್ಲಿ ಕೂಡ ಭಾಳ ಆಸಕ್ತರು. ಬಹುಶಃ ಆ ಕಾರಣಕ್ಕಾಗಿ ನನ್ನನ್ನು ಉದ್ಘಾಟನೆ ಕರೆದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಲವಾರು ವರ್ಷಗಳಿಂದ ಹನುಮಗಿರಿ ಮೇಳದ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಂದರೆ ಪ್ರತಿ ವರ್ಷವೂ ನಡೆಸ್ತಾ ಬಂದಿದ್ದಾರೆ. ಯಕ್ಷಗಾನದಲ್ಲಿ ಕೂಡ ತುಂಬ ಆಸಕ್ತರು ಮತ್ತು ತಮ್ಮ ಸಂಘಟನೆ ಶಕ್ತಿಯನ್ನು ಆ ಕಾರ್ಯಕ್ರಮವನ್ನು ನಡೆಸುವುದರಲ್ಲಿ ಕೂಡ ತೋರಿಸಿಕೊಟ್ಟಿದ್ದಾರೆ. ಪೂಜ್ಯ ಸ್ವಾಮಿಗಳ ಆಶೀರ್ವಾದ ಇದೆ. ಶ್ರೀ ಕುಡುಪು ನರಸಿಂಹತಂತ್ರಿಗಳ ನಿರ್ದೇಶನದಲ್ಲಿ ಈ ಸೇವಾ ಸಮಿತಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಭೋಜನ ಶಾಲೆ ಕೇವಲ ಭೋಜನ ಶಾಲೆಯಾಗದೆ ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಕೂಡ ಅನುಕೂಲವಾಗುವಂತೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ಸಂತೋಷದ ವಿಷಯ. ಈ ಪರಿಸರದ ಎಲ್ಲ ಜನರಿಗೆ ಇದರ ಉಪಯುಕ್ತತೆ ಸಿಗುವಂತಾಗಲಿ ಮತ್ತು ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀಲಿ ಅಂತ ಹಾರೈಸ್ತೇನೆ. ಮುಖ್ಯ ಕಾರಣಕರ್ತರು ಒಂದು ರೀತಿಯಲ್ಲಿ ಈ ಪರಿಸರದ ಧರ್ಮ ಸಂರಕ್ಷಕರು ಅಂತ ಹೇಳಿದರೆ ಇಬ್ಬರು ಯತಿಶ್ರೇಷ್ಠರು. ಅವರ ಮಾರ್ಗದರ್ಶನದಲ್ಲಿ ಕಾರ್ಯ ಖಂಡಿತವಾಗಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಕ್ಷೇತ್ರ ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಎಂಬುದಾಗಿ ಹಾರೈಸುತ್ತಾ ಇವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ಪರಕಜ ಅನಂತನಾರಾಯಣ ಭಟ್ರು ಮತ್ತು ತಂಡದವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಈ ಅವಕಾಶವನ್ನು ನೀಡಿದ್ದು ಈ ಸೇವಾ ಸಮಿತಿಯವರು ಮತ್ತು ಮುಖ್ಯವಾಗಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಭಟ್ರು ಅವರು ನಮ್ಮ ಮೇಲೆ ಅಭಿಮಾನದಿಂದ ಈ ಒಂದು ಕೆಲಸವನ್ನು ನನಗೆ ಹಚ್ಚಿದ್ದಾರೆ. ಅದರ ಜೊತೆಗೆ ನನಗೆ ಒಂದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ನಾನು ಅದನ್ನು ನಿರೀಕ್ಷಿಸಿರಲಿಲ್ಲ. ಆದರೂ ಕೂಡ ವೇದಿಕೆಯಲ್ಲಿ ಅವರು ಹೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕೂಡ ಅವರಿಗೆ ನಾನು ವೈಯಕ್ತಿಕವಾಗಿಯೂ ನನ್ನ ಅಭಿನಂದನೆ ಸಲ್ಲಿಸುತ್ತಾ